ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೇಘಶ್ರೀ. ವೆಲ್ಕಮ್ ಟು ಮೇಘಶ್ರೀಸ್ ಕಿಚನ್. ಇವತ್ತು ಈ ರೀತಿ ಸ್ಪೆಷಲ್ ಆಗಿ ನಿಮ್ಮ ಮುಂದೆ ಬರೋದಕ್ಕೆ ಒಂದು ಚಿಕ್ಕ ರೀಸನ್ ಇದೆ ಫ್ರೆಂಡ್ಸ್. ಅದು ಹೇಳೋದಕ್ಕಿಂತ ಮೊದಲು ಈಗಾಗಲೇ ನಿಮ್ಗೆಲ್ಲರಿಗೂ ಸಹ ಗೊತ್ತೇ ಇರುತ್ತೆ, ಮೇಘಶ್ರೀಸ್ ಕಿಚನ್ ಅಂದ್ರೆ ನಮ್ಮ ಚಾನಲ್ ಬಂದು ಈಗಾಗಲೇ 1 ಲಕ್ಷ ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಯೂಟ್ಯೂಬ್ ಕಡೆಯಿಂದ ನಮ್ಗೆ ಸಿಲ್ವರ್ ಪ್ಲೇ ಬಟನ್ ಅನ್ನೋದು ಬಂದಿದೆ. ಸಿಲ್ವರ್ ಪ್ಲೇ ಬಟನ್ ಬಂದು ನನ್ಗೆ 3 ಡೇಸ್ ಆಯ್ತು. 3 ಡೇಸ್ ಆದ್ರೂ ಸಹ ನಾನು ಅದನ್ನ ಓಪನ್ ಮಾಡೇ ಇಲ್ಲ. ಯಾಕೆ ಅಂತಂದ್ರೆ ಅದನ್ನ ನಿಮ್ ಜೊತೆ ನೋಡ್ಬೇಕು ಅಂತ ಒಂದೇ ಒಂದು ಕಾರಣಕ್ಕಾಗಿ ನಾನು ಅದನ್ನ ತೆಗಿದಿರ ಹಾಗೆ ಇಕ್ಕಿದೀನಿ. ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋನ ಶೂಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ, ಹಾಗೇನೆ ನಾನು ಯಾಕೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ ಅದೆಲ್ಲಾನು ಸಹ ಕೆಲವೊಂದು ಮಾತಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಮೊದ್ಲು ನಾವು ಸಿಲ್ವರ್ ಪ್ಲೇ ಬಟನ್ ನ ನೋಡೋಣ. ನೋಡಿ, ಇದು ನಮ್ಮ ಸಿಲ್ವರ್ ಪ್ಲೇ ಬಟನ್. ನಿಮ್ಮ ಜೊತೆ ನೋಡ್ಬೇಕನ್ನೋ ಒಂದೇ ಕಾರಣದಿಂದ ನಾನು ಇದನ್ನು ಓಪನ್ ಮಾಡ್ದಿರಾ ತುಂಬಾ ಪೇಷನ್ಸ್ ಇಂದ 3 ಡೇಸ್ ಇಂದ ನಾನು ಇದನ್ನ ಹಾಗೆ ಇಕ್ಬಿಟ್ಟಿದ್ದೆ. ಫೈನಲಿ ಇವತ್ತು ಓಪನ್ ಮಾಡಿ ನಾವು ಒಂದೇ ಸಲ ಈ ಸಿಲ್ವರ್ ಪ್ಲೇ ಬಟನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಫೈನಲಿ ನಾವು ನೋಡೋಣ ಸಿಲ್ವರ್ ಪ್ಲೇ ಬಟನ್. ಕಾಣಿಸ್ತಿಲ್ಲ ಅನ್ಕೊಂತೀನಿ. ಒಂದು ಯೂಟ್ಯೂಬರ್ಗೆ ತುಂಬಾ ದೊಡ್ಡ ಅಪ್ರಿಷಿಯೇಷನ್ಸ್ ಫ್ರೆಂಡ್ಸ್. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅಂದ್ರೂ ಸಹ ಅದು ಚಿಕ್ಕ ವಿಷಯ ಅಲ್ಲ. ಯೂಟ್ಯೂಬರ್ಗೆ ತುಂಬಾ ದೊಡ್ಡ ಅಪ್ರಿಷಿಯೇಷನ್ಸ್ ಫ್ರೆಂಡ್ಸ್. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅಂದ್ರೂ ಸಹ ಅದು ಅಷ್ಟು ಚಿಕ್ಕ ವಿಷಯ ಅಲ್ಲ. ಒಂದು ಯೂಟ್ಯೂಬರ್ಗೆ ಗೊತ್ತಿರುತ್ತೆ ಯೂಟ್ಯೂಬ್ ನ ಸಕ್ಸಸ್ ಮಾಡೋದು ಎಷ್ಟು ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು. ಜೊತೆಗೆ ನೀವಿಲ್ದಿರ ಈ ಸಿಲ್ವರ್ ಪ್ಲೇ ಬಟನ್ ನನ್ಗೆ ಇವತ್ತು ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿನೇ ಈ ಸಿಲ್ವರ್ ಪ್ಲೇ ಬಟನ್ ನ ನಿಮ್ ಜೊತೆನೆ ನಾನು ನೋಡ್ಬೇಕು ಅಂತ ಅಂದ್ಬಿಟ್ಟು ಈ ಸಿಲ್ವರ್ ಪ್ಲೇ ಬಟನ್ ನಂಗೆ 3 ಡೇಸ್ ಆಯ್ತು ಬಂದು. ಆದ್ರೂ ಸಹ ನಾನು ಓಪನ್ ಮಾಡ್ದಿರಾ ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋನ ಶೂಟ್ ಮಾಡಿ ನಿಮ್ ಜೊತೆ ನಾನು ನೋಡೋಣ, ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ಹಾಗೆ ಇಕ್ಬಿಟ್ಟಿದೆ. ನೀವು ಫೈನಲಿ ನೋಡಿದ್ರಲ್ಲ ನಮ್ಮ ಸಿಲ್ವರ್ ಪ್ಲೇ ಬಟನ್ ಈ ರೀತಿಯಾಗಿರತ್ತೆ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯೂಟ್ಯೂಬ್ ಅವ್ರು ಸಹ ಆಗಾಗ ನಮ್ಗೆ ಈ ರೀತಿಯಾಗಿ ಗಿಫ್ಟ್ ನ ಕಳ್ಸ್ಕೊಟ್ರೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಒಂದು ವಿಡಿಯೋನ ಶೂಟ್ ಮಾಡಿ, ಎಡಿಟ್ ಮಾಡಿ, ರೆಕಾರ್ಡ್ ಮಾಡಿ ಪ್ರತಿಯೊಂದನ್ನು ಸಹ ನಾವು ಪರ್ಫೆಕ್ಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಎಷ್ಟು ಸಫರ್ ಆಗಿರ್ತೀವಿ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬರ್ಗೆ ಗೊತ್ತಿರುತ್ತೆ. ಇದನ್ನೆಲ್ಲ ಪಕ್ಕಕ್ಕಿಟ್ರೆ ಈ ರೀತಿಯಾಗಿ ಆವಾಗ ನಮ್ಗೆ ಕೆಲವೊಂದು ಗಿಫ್ಟ್ಸ್ ನ ರೀಚ್ ಮಾಡಿದಾಗ, ಅಪ್ರಿಷಿಯೇಷನ್ಸ್ ಇಂದ ನಮ್ಗೆ ಯೂಟ್ಯೂಬ್ ಕಳ್ಸಿಕೊಟ್ಟಾಗ ಎಷ್ಟು ಖುಷಿ ಆಗತ್ತಲ್ಲ. ಫೈನಲಿ ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ. ಫೈನಲಿ ನೋಡಿದ್ರಲ್ಲ ಸಿಲ್ವರ್ ಪ್ಲೇ ಬಟನ್. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ನನ್ನ ಕಷ್ಟ. ಇದು ಸಿಲ್ವರ್ ಪ್ಲೇ ಬಟನ್ ಇಂದ ಇರುವಂತದ್ದು. ಫೈನಲಿ ಇದು ನಮ್ಮ ಸಿಲ್ವರ್ ಪ್ಲೇ ಬಟನ್. ನನ್ನ ಜೊತೆ ನೀವು ಸಹ ಸಿಲ್ವರ್ ಪ್ಲೇ ಬಟನ್ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ. ತುಂಬಾ ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ. ನಿಮ್ಮಿಂದನೇ ಈ ಸಿಲ್ವರ್ ಪ್ಲೇ ಬಟನ್ ಬಂದಿರುವಂತದ್ದು. ಒನ್ಸ್ ಅಗೇನ್ ನಮ್ಮ ವ್ಯೂವರ್ಸ್ಗಾಗಿರ್ಬೋದು, ಹಾಗೇನೆ ಯೂಟ್ಯೂಬ್ ಅವ್ರಿಗಾಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಈಗ ಬನ್ನಿ, ನಾನು ಯಾಕೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ, ಯಾವ ರೀತಿ ನನ್ನ ಯೂಟ್ಯೂಬ್ ಜರ್ನಿ ಇತ್ತು ಅನ್ನೋದನ್ನ ಕೆಲವೊಂದು ಸಿಂಪಲ್ ಮಾತಲ್ಲಿ ನಾನು ಹೇಳ್ತೀನಿ, ಜಾಸ್ತಿನೂ ಸಹ ಬೇಡ. ಸ್ಟಾರ್ಟ್ ಮಾಡೋಣವಾ. ಯೂಟ್ಯೂಬ್ ನ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕೂ ಸಹ ಒಂದು ರೀಸನ್ ಇದೆ. ಆ ರೀಸನ್ ಹೇಳೋದಕ್ಕಿಂತ ಮೊದಲು ಯೂಟ್ಯೂಬ್ ನ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ 2021 18th ಜೂನ್. ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ 2018 ಅಲ್ಲಿ ನನ್ನ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆದ್ಮೇಲೆ ಮನೇಲೇ ಇರ್ತಾ ಇದ್ದೆ. ತುಂಬಾ ಬೋರ್ ಆಗೋದು. ಬೆಳಗ್ಗೆ ಎಲ್ಲ ಕೆಲಸ ಮುಗಿದ್ರು ಸಹ ಮನೇಲಿ ಇರೋದಷ್ಟೇ, ಖಾಲಿಯಾಗಿರ್ತಿದ್ದೆ. ತುಂಬಾ ಬೋರ್ ಆಗೋದು. ಹೊರಗಡೆ ಎಲ್ಲಾದ್ರೂ ಹೋಗೋಣ ಅಂತೂ ಸಹ ಮನೆಯಲ್ಲಿ ಬೇಡ ಅಂತಿದ್ರು. ಆರಾಮಾಗಿ ಮನೇಲಿ ಇರೋಂಥದ್ರು. ಆದ್ರೂ ಸಹ ನನ್ಗೆ ಮನ್ಸಾಗ್ಲಿಲ್ಲ ಏನಾದ್ರೂ ಮಾಡೋಣ, ಸಾಧನೆ ಮಾಡೋಣ ಆ ಥರ ಎಲ್ಲ ನನ್ನ ಬ್ರೈನಲ್ಲಿ ಓಡ್ತಾ ಇತ್ತು ಮನೇಲಿದ್ದಾಗ. ಹಾಗೆ ನಾನು ಮೈನ್ ಆಗಿ ಫಸ್ಟ್ ಬಂದಿದ್ದಂತಂದ್ರೆ ಯೂಟ್ಯೂಬ್. ಅದನ್ನು ಸಹ ಯೂಟ್ಯೂಬೇ ಯಾಕೆ ಅಂತಂದ್ರೆ ನನಗೆ ಮದುವೆ ಆಗಿದ್ದ ವರ್ಷದಲ್ಲಿ ಅಡಿಗೆ ಅನ್ನೋದೇ ಬರ್ತಾ ಇರ್ಲಿಲ್ಲ ನನಗೆ. ಆವಾಗ ಜಾಸ್ತಿ ಖಾಲಿ ಟೈಮಲ್ಲಿ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಖಾಲಿ ಟೈಮಲ್ಲಿ ಇದ್ದಾಗ ಜಾಸ್ತಿ ಕುಕಿಂಗ್ ವಿಡಿಯೋಸ್ನ
ತುಂಬ ಚಾನಲ್ಸ್ನ ನಾನು ಸರ್ಚ್ ಮಾಡ್ತಾ ಇದ್ದೆ, ಯಾವ ಥರ ಅಡುಗೆ ಮಾಡಬೇಕು ಅಂತಂದ್ಬಿಟ್ಟು ಪ್ರತಿಯೊಂದನ್ನು ಸಹ ಸರ್ಚ್ ಮಾಡಿ ಪೇಪರಲ್ಲಿ ಬರೆದಿಟ್ಕೊಂಡು ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ರಲ್ವಾ, ಸೊ ಅವ್ರಿಗೆ ಬಾಕ್ಸ್ಗೂ ಸಹ ಲಂಚ್ ಬಾಕ್ಸ್ ಮಾಡಬೇಕಾಗಿತ್ತು. ಸೊ ಅವ್ರಿಗೆ ನಾನು ಈ ರೀತಿ ಬರೆದಿಟ್ಕೊಂಡು ಬಾಕ್ಸ್ಗೆ ನಾನು ರೆಡಿ ಮಾಡ್ತಾ ಇದ್ದೆ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಮತ್ತೆ ಅದರಲ್ಲಿ ಕರೆಕ್ಷನ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಬೇಕು, ಆ ಥರ ನಾನು ಕುಕಿಂಗ್ ವಿಡಿಯೋಸ್ನ ಕಲ್ಕೊಂಡೆ ಅಡುಗೆನ. ಸೊ ಆ ರೀತಿಯಾಗಿ ಅಡುಗೆನ ಕಲ್ಕೊತಾ ಬಂದ ಡೈಲಿ ಅದೇ ಆಗೋದು. ಆವಾಗ ಟಿಕ್ ಟಾಕ್ ಅನ್ನೋದು ಜಾಸ್ತಿ ಇತ್ತು, ಆದರೂ ಸಹ ನಾನು ಟಿಕ್ ಟಾಕು ಆ ಥರ ಏನೂ ಮಾಡ್ತಾ ಇರಲಿಲ್ಲ. ನನ್ನ ಬ್ರೈನಲ್ಲಿ ಮೈನ್ ಇದ್ದಿದ್ದೇನು ಅಂತಂದರೆ, ಸೊ ನಾನು ಚೆನ್ನಾಗಿ ಅಡುಗೆ ಮಾಡಬೇಕು. ಅದು ಯಾಕೆ ಚೆನ್ನಾಗಿ ಅಡುಗೆ ಮಾಡಬೇಕು ಅನ್ನೋದ್ರಿಗೂ ಸಹ ಒಂದು ರೀಸನ್ ಇದೆ. ಸೊ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಿದ್ರಲ್ವಾ, ಸೊ ಮಧ್ಯಾಹ್ನ ಲಂಚ್ ಬಾಕ್ಸ್ ಕಟ್ ಕಳಿಸ್ತಿದ್ನಿ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಒಂದ್ ಹತ್ರ ಎಲ್ಲರೂ ತಿಂತಾ ಇದ್ರಂತೆ. ಸೊ ಆವಾಗ ನನ್ಗೆ ಮನೆಗೆ ಬಂದು ಹೇಳ್ತಿದ್ರು, ಸೊ ನೀನು ಅಡುಗೆ ಮಾಡಿದ್ದು ಅವ್ರಿಗೆ ಇಷ್ಟ ಆಯ್ತಂತೆ, ಚೆನ್ನಾಗಿತ್ತು ಅಂತ ಹೇಳಿದ್ರು. ಆ ಥರ ಎಲ್ಲ ಹೇಳ್ತಾ ಇದ್ರು. ಹಂಗಾಗಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದೇ ಥರನೇ ಎಲ್ಲ ವಿಡಿಯೋಸ್ನ ಸಹ ಪ್ರತಿಯೊಂದು ಕುಕಿಂಗ್ ಚಾನಲ್ಸ್ನ ಸಹ ಸರ್ಚ್ ಮಾಡೋದು, ಡೇ ಟೈಮಲ್ಲೆಲ್ಲ ಒಂದು ಪೇಪರಲ್ಲಿ ಬರೆದಿಟ್ಕೊಳೋದು, ಆ ರೀತಿಯಾಗಿ ನಾನು ಅಡುಗೆಗಳನ್ನೆಲ್ಲ ಕಲಿತಾ ಬಂದೆ, ಒಂದೊಂದಾಗೆ ಕಲಿತಾ ಬಂದೆ. ಇನ್ನು ಕೆಲವೊಂದು ನಾನು ಮನೆಯಲ್ಲೇ ಅತ್ತೆ ಆಗಿರ್ಬೋದು, ಚಿಕ್ಕಮ್ಮ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ಸೊ ಈ ರೀತಿಯಾಗಿ ರಿಲೇಟಿವ್ಸ್ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಸಹ ಯಾವ ರೀತಿ ಮಾಡೋದು ಅನ್ನೋದನ್ನ ಕಲಿತಾ ಒಂದೊಂದು ವಿಡಿಯೋನೇ ಕಲಿತಾ ಬಂದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಸೊ ನಾನು ಮದುವೆಗೆ ಮೊದಲು ನನಗೆ ಮುದ್ದೆ ತಿಂತಾನೆ ಇರಲಿಲ್ಲ, ಬರೀ ರೈಸೇ ಮನೆಯಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮದುವೆ ಆದಮೇಲೆ ಮುದ್ದೆನ ನಾನು ಟಚ್ ಮಾಡಿರುವಂಥದ್ದು. ಮುದ್ದೆ ಅಂತೂ ನಂಗೆ ತೋಳ್ಸೋಕ್ಕೆ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ಹಸ್ಬೆಂಡ್ ಮನೇಲಿ ಸೊ ಅವ್ರಿಗೆ ಮುದ್ದೆನೇ ಇರಬೇಕು. ಸೊ ಮುದ್ದೆ ಮಾಡೋದಂತೂ ನನಗೆ ಅದನ್ನ ನೋಡೇ ಇಲ್ಲ ಅಂತ ಬಂದಮೇಲೆ ಮಾಡೋದೆಲ್ಲಿ. ನಮ್ಮ ಅಮ್ಮ ಮನೇಲೂ ಸಹ ಬರೀ ರೈಸೇ ಅಪ್ಪ ಅಮ್ಮ. ಇವಾಗ ಅವರು ಮುದ್ದೆ ತಿನ್ನೋದು ಸ್ಟಾರ್ಟ್ ಮಾಡ್ತಿದ್ದಾರೆ ಹೊರತು ಆವಾಗ ಅವರು ಅಷ್ಟೇ ಮುದ್ದೆನೇ ತಿಂತಾ ಇದ್ದಿದ್ದು. ಸೊ ಹಂಗಾಗಿ ನನಗೆ ಮುದ್ದೆ ಮಾಡೋದಂತೂ ಅದನ್ನ ನೋಡ್ತಾನೆ ಇರಲಿಲ್ಲ, ಅದ್ರ ಪಕ್ಕಕ್ಕೆ ಹೋಗ್ತಾ ಇರಲಿಲ್ಲ. ಅದರಲ್ಲೂ ಮದುವೆ ಆದಮೇಲೆ ಮುದ್ದೆ ಮಾಡಬೇಕಲ್ಲಪ್ಪ, ಸೊ ತುಂಬ ಭಯ ಆಗೋದು. ಮುದ್ದೆ ಸಹ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ವಿಡಿಯೋದ್ರಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು ಜಾಸ್ತಿ ಆಗೋಯ್ತು. ಈ ಥರ ಒಂದೊಂದಾಗೆ ನಾನು ಯೂಟ್ಯೂಬಿಂದಾನೇ ಜಾಸ್ತಿ ಒಂದು 50% ಆಗುವಷ್ಟು ಯೂಟ್ಯೂಬಿಂದಾನೇ ನಾನು ಪ್ರತಿಯೊಂದು ಅಡುಗೆನೂ ಕಲಿತಾ ಬಂದೆ. ಸೊ ನನಗೆ ಆ ಥರ ಒಂದಿನ ಯೂಟ್ಯೂಬ್ ಮಾಡೋ ಅಡುಗೆಗಳನ್ನೆಲ್ಲ ನೋಡಿದಾಗ, ಎಲ್ಲ ಅಡುಗೆಗಳನ್ನ ಕಲಿತಾ ಬಂದಾಗ ನನಗೆ ಒಂದು ಯೋಚನೆ ಬಂತು. ಸೊ ನಾನು ಏನಾದರೂ ಈ ರೀತಿ ಮಾಡಬೇಕಲ್ಲ, ಸೊ ಮನೇಲಿ ಇದು ತುಂಬ ಬೋರ್ ಆಗ್ತಿದೆ, ಏನಾದರೂ ಮಾಡಬೇಕಲ್ಲ ಅಂತ. ಸೊ ಆ ಒಂದಿನ ಕೇಳಿದೆ, ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ, ಮನೇಲಿ ತುಂಬ ಬೋರ್ ಆಗತ್ತೆ, ಏನಾದರೂ ಮಾಡೋಣ ಅನಿಸುತ್ತೆ ಅಂತಂದಾಗೆಲ್ಲ ಮನೇಲಿ ಹಸ್ಬೆಂಡು, ಅತ್ತೆ ಮಾವ ಅವರು ಸಹ ಬೇಡ ಅಂತಿದ್ರು. ಹಂಗಾಗಿ ಸರಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗ್ತಿದ್ದೆ. ಒಂದಿನ ಆಮೇಲೆ ಯೂಟ್ಯೂಬ್ ನೋಡಿ ಕುಕಿಂಗ್ ಚಾನಲ್ಸ್ ನೋಡಿ ನಾನು ಈ ರೀತಿಯಾಗಿ ಯಾವುದಾದ್ರೂ ಒಂದು ಚಾನಲ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಬಂತು. ಒಂದ್ಸಲ ಕೇಳಿದ್ದೆ ಹಸ್ಬೆಂಡ್ನ, ಈ ರೀತಿಯಾಗಿ ಕುಕಿಂಗ್ ಚಾನಲ್ ಮಾಡ್ಬೇಕು ಅನ್ಕೊಂಡಿದೀನಿ, ಸೊ ಮಾಡ್ಲಾ ಅಂತ ಕೇಳಿದೆ. ಅವರೇನು ಸರಿ ಅಂತ ಹೇಳಿದ್ರು. ಬಟ್ ಅದನ್ನ ಹಂಗೆ ಪೆಂಡಿಂಗ್ ಇಟ್ಬಿಟ್ಟೆ. ಅದು ಸೆಂಟ್ರಲ್ ಸ್ವಲ್ಪ ಪರ್ಸ್ನಲ್ ಅಂದರೆ ಮಗು ಆ ಥರ ಇದರಲ್ಲಿ ಕಾಲ ಕಲ್ತ್ಬಿಡ್ತು. ಅದನ್ನ ಕುಕಿಂಗ್ ಚಾನಲ್ನ ಬಿಟ್ಬಿಟ್ಟೆ. ಆಮೇಲೆ ಪ್ರೆಗ್ನೆನ್ಸಿ ಕನ್ಸೀವ್ ಆಯಿತು, ಬೇಬಿ ಆಯಿತು, ನನಗೊಂದು ಮಗು ಆಯಿತು. ಸೊ ಇದರಲ್ಲಿ ಆ ಕುಕಿಂಗ್ ಚಾನಲ್ ತಲೆಯಿಂದ ತೆಗೆದುಬಿಟ್ಟೆ. ಸೊ ಅದಾದ ನಂತರ 1 year ಆಯಿತು ಬೇಬಿ ಆಗಿ. 1 year ಆದಮೇಲೆ ಮತ್ತೆ ಕುಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ. ಅದು ಯಾಕೆ ಬಂತು ಅಂತಂದರೆ, ಸೊ ಆ ಟೈಮಲ್ಲಿ ಕೊರೋನಾ ಸೀಸನ್ ಬಂದ್ಬಿಡ್ತು. ಕೊರೋನಾ ಬಂದಾಗ ಸೊ ಹಸ್ಬೆಂಡು ಮನೆಯಲ್ಲೇ ಇರೋದಕ್ಕೆ ಸ್ಟಾರ್ಟ್ ಆಯಿತು, ವರ್ಕ್ ಫ್ರಮ್ ಹೋಮ್ ಆಯಿತು, ಮಗುಗೆ 1 year ಆಯಿತು. ಸೊ ಅವರು ಮನೇಲಿ ಇರ್ತಾರೆ, ನಾನು ಮನೇಲಿ ಇರ್ತೀನಿ. ಸೊ ನಾನು ಇವಾಗ ಕುಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ನನ್ನ ಹಸ್ಬೆಂಡು ಇಬ್ರು ಸಹ ಡಿಸ್ಕಸ್ ಮಾಡಿದ್ದಾದ ನಂತರ ಅವರು ಸಹ ಓಕೆ ಸ್ಟಾರ್ಟ್ ಮಾಡು, ನಾನು ಹೇಳ್ಕೊಡ್ತೀನಿ, ನಿನ್ಗೇನಾದರೂ ಬರಿಲ್ಲ ಅಂತಂದರೆ ಅಂತೆಲ್ಲ ಅವರಂತೂ ನನಗೆ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇವಾಗೂ ಸಹ ಅವ್ರಿಲ್ಲ ಅಂತಂದರೆ ಯೂಟ್ಯೂಬೇ ಇಲ್ಲ. ಸೊ ಅವರಿಂದನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಈಗಲೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಯೂಟ್ಯೂಬ್ಗೆ. ಯಾಕೆ ಅಂತಂದರೆ ಮನೆ ನೋಡಿಕೊಂಡು, ಮಗುನ ನೋಡಿಕೊಂಡು, ಸೊ ಮನೇಲಿ ಒಂದು ಅಂಗಡಿನೂ ಸಹ ಇದೆ, ಅಂಗಡಿ ಕಡೆ ನೋಡ್ಕೋಬೇಕು. ಸೊ ಇದೆಲ್ಲ ನೋಡಿಕೊಂಡು ಯೂಟ್ಯೂಬ್ನ, ಅದರಲ್ಲೂ ಕುಕಿಂಗ್ ಚಾನಲ್ಸ್ನ ಮುಂದಕ್ಕೆ ನಡೆಸೋದಂತಂದರೆ ತುಂಬ ಕಷ್ಟ ಆಗತ್ತೆ ಅಲ್ವಾ. ಸೊ ಇದಾಗಿತ್ತು ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕೆ ಕಾರಣ. ಸೊ ಈ ರೀತಿಯಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಹಸ್ಬೆಂಡು ನಾನು ಇಬ್ರು ಡಿಸ್ಕಸ್ ಮಾಡಿದ್ದು, ಬಟ್ ಡೆಸಿಷನ್ ಮಾತ್ರ ನಂದೇ ಆಗಿತ್ತು. ಸೊ ಕುಕಿಂಗ್ ಚಾನಲ್ನ ಓಪನ್ ಮಾಡ್ತೀನಿ ಅಂತಂದ್ಬಿಟ್ಟು ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಾನು ಈ ರೀತಿ ಕುಕಿಂಗ್ ಚಾನಲ್ನ ಓಪನ್ ಮಾಡಿದೆ. ಸೊ ಅವರು ಸಪೋರ್ಟಿಂದನೇ ಸೊ ನಾನು ಇವಾಗ ಕುಕಿಂಗ್ ಚಾನಲ್ನ ಓಪನ್ ಮಾಡಿದ್ದು. ಯಾಕೆ ಅಂತಂದರೆ
ಸೊ ನಾನು ಕುಕಿಂಗ್ ಚಾನಲ್ನ ಶೂಟ್ ಮಾಡೋದು ಓಕೆ, ಎಡಿಟ್ ಮಾಡೋದು ಓಕೆ. ಸೊ ಅವಾಗ ನನಗೆ ಎಡಿಟ್ ಸಹ ಬರ್ತಾ ಇಲ್ಲ. ಇವಾಗಾದ್ರೂ ಎಡಿಟ್ ಮಾಡ್ತೀನಿ, ರೆಕಾರ್ಡ್ ಪ್ರತಿಯೊಂದನ್ನು ಸಹ ನಾನೇ ಮಾಡ್ಕೊತೀನಿ ಅಂದ್ರೂ ಸಹ ಅವಾಗ ನನಗೆ ಯೂಟ್ಯೂಬಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೂ ಸಹ ಬರ್ತಾ ಇರಲಿಲ್ಲ. ಸೊ ಮನೇಲಿ ಕೆನಾನ್ 300D ಅಂತ ಮನೇಲೇ ಇತ್ತು, ಮೊದಲೇ ಇತ್ತು ಕ್ಯಾಮರಾ. ಸೊ ಅದರಲ್ಲಿ ನಾನು ಶೂಟ್ ಮಾಡ್ತಾ ಇದ್ದಿದ್ದು ಕುಕಿಂಗ್ ವಿಡಿಯೋಸ್ನ. ಬಟ್ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಟ್ರೈಪೋರ್ಡ್ಸ್ ಆಗಿರ್ಬೋದು, ವೈಯರ್ಸ್ ಅದೆಲ್ಲ ಕರೆಕ್ಟ್ ಆಗಿರ್ಲಿಲ್ಲ. ನಾನು ಏನು ಕುಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡೋಣ, ವಿಡಿಯೋಸ್ನ ಅಪ್ಲೋಡ್ ಮಾಡೋಣ ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಿದ್ನೆ ಹೊರತು ಕ್ಲಾರಿಟಿ ಬಗ್ಗೆ ನಾನು ಒಂಚೂರು ಸಹ ಅದ್ರ ಕಡೆ ಗಮನನೇ ಕೊಡೋದನ್ನ ಮರ್ತೋಗ್ಬಿಟ್ಟಿತ್ತು. ಸೊ ಕೆಲವು ದಿನ ಒಂದು 10 to 15 ವಿಡಿಯೋಸ್ ಅದೇ ತರಾನೇ ಲೈಟಿಂಗ್ಸ್ ಇಲ್ದಿರ ಬರೀ ಕ್ಯಾಮ್ರಾದ್ರಲ್ಲಿ ನಾನು ಏನ್ ಅಡ್ಗೆ ಮಾಡ್ತೀನೋ ಜಸ್ಟ್ ಅದನ್ನ ಶೂಟ್ ಮಾಡಿ ಹಾಕ್ಬಿಡ್ತಿದ್ದೆ. ಕ್ಲಾರಿಟಿ ಅನ್ನೋದೇ ಇರ್ತಾ ಇರ್ಲಿಲ್ಲ, ಸರಿಯಾಗಿ ಲೈಟಿಂಗ್ಸ್ ಅನ್ನೋದು ಇರ್ತಾ ಇರ್ಲಿಲ್ಲ. ಮೊದಲನೇದಾಗಿ ನಾನು ಹಾಕಿದ್ದಂತಂದ್ರೆ ಕೇಸರಿ ಬಾತ್. ಸೊ ಈಸಿ ಇತ್ತು, ಬಟ್ ಅದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವೀಟ್ ಅಲ್ಲಿ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೇಸರಿ ಬಾತ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ನೀವು ಇವಾಗ ಅವೆಲ್ಲ ಸ್ವಲ್ಪ ನಾನು ಕ್ಲಾರಿಟಿ ಇಲ್ಲ ಅಂತ ಅಂದ್ಬಿಟ್ಟು ಆ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡಿದೀನಿ. ಸ್ಟಾರ್ಟಿಂಗ್ ಯಾರೆಲ್ಲ ನೋಡಿರ್ತೀರ ಅವಾಗ ಗೊತ್ತಿರುತ್ತೆ ನಿಮ್ಗೆ. ಸೊ ಲೈಟಿಂಗ್ಸ್ ಇರ್ಲಿಲ್ಲ ಸರಿಯಾಗಿ, ಕ್ಲಾರಿಟಿ, ನನ್ನ ವಾಯ್ಸ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನನಗೆ ಎಕ್ಸ್ಪ್ಲನೇಷನ್ ಸಹ ನನಗೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಇವಾಗ್ಲೂ ಅಷ್ಟೇ ಕೆಲವರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇರ್ತೀರಾ ಸರಿಯಾಗಿ ಮಾತಾಡಿ ಅಂತಂದ್ಬಿಟ್ಟು. ಖಂಡಿತ ಫ್ರೆಂಡ್ಸ್, ನೀವು ಹೇಳ್ಬೇಕಾ, ನಿಮ್ಗೋಸ್ಕರ ನಾನು ಖಂಡಿತ ಅದನ್ನ ತಿದ್ದುಕೊಂತೀನಿ. ಸೊ ನನಗೆ ಚಿಕ್ಕ ಮಗುಯಿಂದನೂ ಸಹ ಸ್ಕೂಲಾಗೂ ತುಂಬಾ ಜನ ಹೇಳ್ತಾ ಇದ್ರು, ರೇಗಿಸ್ತಾ ಇದ್ರು. ಸೊ ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂತೀನಿ. ಸೊ ದಯವಿಟ್ಟು ಕ್ಷಮಿಸಿ. ಭಾಷೆ ಬಗ್ಗೆ ಸಹ ಕೆಲವರೆಲ್ಲ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ, ನೀವು ಮಾತಾಡೋದು ಯಾವ ಭಾಷೆ, ಕನ್ನಡನ, ನೀವೇನಿಗೆ ಕುಕಿಂಗ್ ಚಾನಲ್ ಓಪನ್ ಮಾಡಿದೀರಾ. ಸೊ ಆ ಥರ ಬ್ಯಾಡ್ ಕಮೆಂಟ್ಸ್ ಬಿಟ್ರೆ ಬೇರೆ ನೆಗೆಟಿವ್ ಕಮೆಂಟ್ಸ್ ಆ ಥರದ್ದು ಜಾಸ್ತಿ. ಕೆಲವರು ಒಂದು ಚಾನಲ್ ನೋಡಿರ್ತೀರ, ಒಂಥರ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಥರದ್ದು ಯಾವುದು ಬಂದಿಲ್ಲ. ಜಸ್ಟ್ ನನ್ನ ಭಾಷೆ ಅಂದ್ರೆ ನಾನು ಮಾತಾಡೋ ಲ್ಯಾಂಗ್ವೇಜ್ ಆಗಿರ್ಬೋದು, ಇದ್ರದ್ದು ಮಾತ್ರನೇ ನನಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಖಂಡಿತ ನಾನು ಅದನ್ನು ತಿದ್ದುಕೊಂತೀನಿ. ಸೊ ಸಪೋರ್ಟ್ ಮಾಡಿ, ಇದೇ ಥರನೇ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ವಿಶ್ವಾಸನ ನಾನು ಖಂಡಿತ ಉಳಿಸ್ಕೊಂತೀನಿ. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ. ಸೊ ಆವಾಗ ನನಗೆ ಎಡಿಟ್ ಬರ್ತಾ ಇರಲಿಲ್ಲ, ವಿಡಿಯೋ ಶೂಟ್ ಮಾಡಕ್ ಬರ್ತಾ ಇರಲಿಲ್ಲ, ಟ್ಯಾಗ್ಸ್ ಹಾಕಕ್ ಬರ್ತಾ ಇರಲಿಲ್ಲ, ಟೆಕ್ಸ್ಟ್ ಹಾಕಕ್ ಏನಂದ್ರೆ ಏನು, ನನ್ಗೆ ಯೂಟ್ಯೂಬ್ ಅಂದ್ರೇನೆ ಗೊತ್ತಿಲ್ಲ. ಜಸ್ಟ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಷ್ಟೇ. ಸೊ ನಾನು ಯಾಕೆ ಅಷ್ಟು ಡಿಸೈಡ್ ಮಾಡಿದೆ ಅಂತಂದ್ರೆ, ಸೊ ನನಗೆ ನನ್ನ ಹಸ್ಬೆಂಡ್ ಇರ್ತಾರೆ ಅನ್ನೋ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಕೊರೋನಾ ಸೀಸನ್ ಅಲ್ವಾ, ಮನೇಲೇ ಇರ್ತಾರೆ. ಸೊ ಇವಾಗೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡ್ಬಿಟ್ಟೆ. ಒಂದು ಲೈಟ್ ಇಲ್ಲ, ಏನು ಇಲ್ಲ. ಸೊ ಸ್ಟಾರ್ಟ್ ಮಾಡ್ಬಿಟ್ಟೆ, ವಿಡಿಯೋಸ್ನ ಅಪ್ಲೋಡ್ ಮಾಡ್ಬಿಟ್ಟೆ, ವ್ಯೂಸ್ ಬರ್ತಾ ಇಲ್ಲ. ಸೊ ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂತ ಇದ್ದ. ಯಾಕೆ ಅಂತಂದ್ರೆ ಒಂದು ಕುಕಿಂಗ್ ವಿಡಿಯೋನ ಶೂಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ, ಅದು ಕ್ಲಾರಿಟಿ ಇರದೆ ಹೋಗ್ಲಿ, ಅದ್ರಕ್ಕಿಂತ ಎಷ್ಟು ಸಫರ್ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಅವ್ರಿಗೆ ಗೊತ್ತಿರತ್ತೆ. ಸೊ ರನ್ ಮಾಡೋರ್ಗೆ ಆವಾಗ ನನಗೆ ಡೇ ಟೈಮಲ್ಲೆಲ್ಲ ರೆಕಾರ್ಡ್ ಮಾಡಿದ್ರೆ, ಸೊ ನನಗೆ 1 year ಮಗು ಇತ್ತು. ಸೊ ಆವಾಗೆಲ್ಲ ತುಂಬಾ ತರಲೆ ಮಾಡ್ತಿರ್ತಾರಲ್ವ. 1 year ಮಗು ಅಂದ್ರೆ ಎಷ್ಟಿರತ್ತೆ ಇಲ್ಲಿ, ಜಾಸ್ತಿ ಹಠ ಮಾಡ್ತಿರ್ತಾರೆ. ಅಂಗಡಿ ಬೇರೆ ಇತ್ತು, ಪಕ್ಕದಲ್ಲೇ ಅಂಗಡಿ ಇರೋದು. ಸೊ ಅಂಗಡಿಗೆ ಬರ್ತಿರ್ತಾರೆ, ಸ್ವಲ್ಪ ಇರಿಟೇಷನ್ ಎಲ್ಲ ಆಗ್ತಾ ಇರತ್ತೆ, ಜನ ಮಾತಾಡ್ತಾ ಇರ್ತಾರೆ. ಡೇ ಟೈಮಲ್ಲೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅಂಗಡಿಗೆ ಬಂದವ್ರು ಮಾತಾಡ್ದಂಗೆ ಆ ಥರ ಎಲ್ಲ ಸ್ವಲ್ಪ ಎಲ್ಲ ನನಗೆ ಅನ್ಕಂಫರ್ಟಬಲ್ ಆಗಿತ್ತು ಮನೆಯಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆಲ್ಲ ಡೇ ಟೈಮಲ್ಲಿ. ಸೊ ಆವಾಗ ಏನು ಮಾಡ್ತಿದ್ದೆ ಅಂತಂದ್ರೆ, ನೈಟ್ ನೀವು ನಂಬ್ತಿರೋ ಬಿಡ್ತೀರೋ ಮಗುನೆಲ್ಲ ನಿದ್ದೆ ಮಾಡಿಸಿ ನನ್ನ ಜೊತೆ ನನ್ನ ಹಸ್ಬೆಂಡು ಸಹ ಮೇಲ್ಕೊಳ್ತಾ ಇದ್ರು, ನನ್ಗೆ ಹೇಳ್ಕೊಡೋದಕ್ಕೆ, ನನ್ಗೆ ಯಾವ ತರ ಅದನ್ನ ಎಕ್ಸ್ಪ್ಲೇಷನ್ ಮಾಡೋದಕ್ಕೆ, ರೆಕಾರ್ಡ್ ಮಾಡೋದಕ್ಕೆ ಏನು ಅಂದ್ರೆ ಏನು ಗೊತ್ತಿಲ್ಲ. ಸೊ ಆ ರೆಕಾರ್ಡ್ ಬಟನ್ ಸಹ ಎಲ್ಲಿ ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಅಷ್ಟು ನಾನು ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡೋದನ್ನ ಮಾಡ್ಬಿಟ್ಟು ಏನು ಗೊತ್ತಿಲ್ದಿರ ತುಂಬಾ ಸಫರ್ ಆಗಿದ್ದೀನಿ. ಆವಾಗ 11, 12, 1 o'clock ಆದ್ರೂ ಸಹ ಅಷ್ಟೊತ್ತಲ್ಲಿ ರೆಕಾರ್ಡ್ ಮಾಡ್ಕೊಂಡು ಕುತ್ಕೊಂತಿದ್ದೆ. ಅಷ್ಟು ಕಷ್ಟಪಟ್ಟಿದ್ದೀನಿ ಯೂಟ್ಯೂಬ್ನ ನಾನು ರನ್ ಮಾಡೋದಿಕ್ಕೆ. ನನ್ನ ಜೊತೆ ನನ್ನ ಹಸ್ಬೆಂಡ್ನು ಸಹ ತುಂಬಾನೇ ಸಫರ್ ಆಗಿದ್ದಾರೆ. ಅವ್ರಿಗೂ ಒನ್ಸ್ ಅಗೇನ್ ನಾನು ನಿಮ್ ಮುಖಾಂತರ ಅವ್ರಿಗೂ ಅಷ್ಟೇನೆ ನಾನು ಥ್ಯಾಂಕ್ ಯು ಸೋ ಮಚ್ ರೀ. ಆಕ್ಚುಲಿ ಗಂಟ ಹೆಂಡತಿ ಮಧ್ಯೆ ಥ್ಯಾಂಕ್ಸ್ ಏನಿರ್ಬಾರ್ದು ಅಂತಾರೆ, ಇರ್ಲಿ ಅಲ್ವಾ, ಅವ್ರು ಇರೋದ್ರಿಂದನೇ ನಾನು ಈ ಮಟ್ಟಕ್ಕಿರೋದು.
ಸೊ ಹಾಗಾಗಿ ಮನೇಲಿ ಸ್ವಲ್ಪ ಡೇ ಟೈಮಲ್ಲೆಲ್ಲ ಡಿಸ್ಟರ್ಬ್ ಆಗೋದ್ರಿಂದ ನಾನು ನೈಟಲ್ಲಿ 12 to 1 o'clock ಹಂಗೆ ರೆಕಾರ್ಡ್ ಮಾಡಿ ಮುಗಿಸ್ತಾ ಇದ್ದೆ. ಸೊ ನಾನೇನೋ ರೆಕಾರ್ಡ್ ಮಾಡಿ ಮುಗಿಸ್ಬಿಡ್ತಾ ಇದ್ದೆ, ಬಟ್ ಅದನ್ನ ಎಡಿಟ್ ಮಾಡಿ ಟೆಕ್ಸ್ಟ್ ಹಾಕಿ ಅಪ್ಲೋಡ್ ಮಾಡಿ ಸೊ ಎಲ್ಲನೂ ಸಹ ಹಸ್ಬೆಂಡೇ ನೋಡ್ಕೊತಾ ಇದ್ರು. ಅವಾಗ ನನ್ಗೆ ಏನಂದ್ರೆ ಏನು ಬರ್ತಾ ಇರ್ಲಿಲ್ಲ. ಶೂಟ್ ಮಾಡೋದು, ವಿಡಿಯೋ ಶೂಟಿಂಗ್ ಏನೋ ಹೇಳ್ಕೊಟ್ಟಿದ್ರು, ಯಾವ್ದು ಪ್ರೆಸ್ ಮಾಡಬೇಕು, ಸೊ ಯಾವ ತರ ಅದು ಲೈಟಿಂಗ್ಸ್ ನ ಅಡ್ಜಸ್ಟ್ ಮಾಡ್ಕೋಬೇಕು, ಅಷ್ಟು ಮಾತ್ರ. ಜಸ್ಟ್ ನಾನು ಅಷ್ಟು ಮಾತ್ರ ಕಲ್ತಿದ್ದೆ ಅಷ್ಟೇ. ಬೇರೆ ಕಲಿಯೋದಕ್ಕೂ ಸಹ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಮಗುನ್ ನೋಡ್ಕೋಬೇಕು, ಮನೆ ಕಡೆ ನೋಡ್ಕೋಬೇಕಲ್ವಾ. ಸೊ ನನಗೆ ಅದೆಲ್ಲ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಹಸ್ಬೆಂಡು ಮಾರ್ನಿಂಗ್ ಮಾಡೋದಿಕ್ಕೆ ಅಂತಂದ್ರೆ ಅವ್ರದ್ದೇ ಆದ ಕೆಲಸ ಇರತ್ತಲ್ಲ, ವರ್ಕ್ ಫ್ರಮ್ ಹೋಮ್ ಅಲ್ವಾ. ಸೊ ಅವ್ರಿಗೂ ಸಹ ಡೇ ಟೈಮಲ್ಲಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಅವರು ನೈಟ್ ಈ ತರ ಕುಕಿಂಗ್ದು ನಂದ್ರದ್ದು ಎಡಿಟ್ ಮಾಡೋದನ್ನ ಇಟ್ಕೊಂತ ಇದ್ರು. ಅವರು ಅಷ್ಟೇ ಪಾಪ ಡೇ ಅಂಡ್ ನೈಟ್ ನಿದ್ದೆ ಇಲ್ದಿರ 1 year ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋವಾಗ. ಸೊ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡೋದು, ಸಕ್ಸಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಪ್ರತಿಯೊಂದನ್ನು ಸಹ ಅದನ್ನ ನಾವು ತಿಳ್ಕೊಂಡು, ಎಡಿಟಿಂಗ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಕಲರ್ ಕರೆಕ್ಷನ್ಸ್ ಆಗಿರ್ಬೋದು, ಎಲ್ಲನೂ ಸಹ ಅವರು ಅಷ್ಟೇ ಯೂಟ್ಯೂಬ್ ಅಲ್ಲಿ ನೋಡಿ ತಿಳ್ಕೊಂಡು ಪ್ರತಿಯೊಂದನ್ನು ಸಹ ವಿಡಿಯೋನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ತುಂಬಾನೇ ಟೈಮ್ ತಗೊಳ್ಳೋದು. ಅದ್ರಲ್ಲೂ ನೆಟ್ವರ್ಕ್ ಅಂತೂ ತುಂಬಾನೇ ಸ್ಲೋ ಇತ್ತು ಮನೇಲಿ. ಇವಾಗ್ಲಾದ್ರೂ ನಾವು ವೈಫೈ ಹಾಕೊಂಡಿದೀರಿ ಮನೇಲಿ. ಸೊ ಅವಾಗ ನಮ್ಗೆ ವೈಫೈ ನೆಟ್ವರ್ಕ್ ಏನು ಇದ್ದಿರ್ಲಿಲ್ಲ, ತುಂಬಾನೇ ಸ್ಲೋ. 1 night ಹಾಕ್ಬೇಕಾಗಿತ್ತು ನಾವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಅದನ್ನ. ಸೊ ಅಪ್ಲೋಡ್ ಆಗೋಷ್ಟೊತ್ತಿಗೆ ಒಂದು 4 to 5 hours ಬೇಕಾಗ್ತಾ ಇತ್ತು, ಅಷ್ಟು ಟೈಮ್ ತಗೊಂತಾ ಇತ್ತು. ಒಂದು ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ನೈಟ್ ಅಪ್ಲೋಡ್ ಮಾಡ್ತಾ ಇದ್ವಿ. ಮಾರ್ನಿಂಗ್ ನಾವೇನಾದ್ರೂ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ, ಪಬ್ಲಿಷ್ ಮಾಡ್ಬೇಕು ಅಂತಂದ್ರೆ ಸೊ ನಾವು ನೈಟೇ ಎಡಿಟ್ ಮಾಡಿ ಅದನ್ನ ನೈಟೇ ಅಪ್ಲೋಡ್ಗೆ ಹಾಕೊಂತ ಇದ್ವಿ. ಯಾಕೆ ಅಂತಂದ್ರೆ ಮೊಬೈಲ್ ವೈಫೈ ನೆಟ್ವರ್ಕ್ ತುಂಬಾ ಅಂದ್ರೆ ತುಂಬಾನೇ ಸ್ಲೋ ಇತ್ತು. ಸೊ ತುಂಬಾನೇ ಕಷ್ಟ ಆಗೋದು ಅವಾಗ ನಮ್ಗೆ. ಸೊ ಇದೇ ತರನೇ ಇಂಟರ್ನೆಟ್ ಇಶ್ಯೂ ಇಂದ 1 year ಯೂಟ್ಯೂಬ್ ಜರ್ನಿನ ಮುಂದೆ ತಳ್ತಾ ಬಂದ್ರಿ. ಸೊ ನೈಟ್ ಹೊತ್ತೆ ವಿಡಿಯೋನ ಅಪ್ಲೋಡಿಂಗ್ ಹಾಕಿ ಮಾರ್ನಿಂಗ್ ಪಬ್ಲಿಷ್ ಮಾಡ್ಬೇಕಾದ್ರೆ ಸೊ ಆ ತರ ನಾವು 1 year ಮುಂದೆ ತಳ್ತಾ ಬಂದ್ರಿ. ಸೊ 1 year ಆದ ನಂತರ ಯೂಟ್ಯೂಬ್ ನಮ್ಗೆ ಸೊ ಏನಾದ್ರೂ ಮಾಡಿ ನಾವು ಇಂಟರ್ನೆಟ್ ಸ್ಪೀಡ್ ನ ಮಾಡ್ಕೋಬೇಕು ಅಂತಂದಾಗ ಸೊ ಇಲ್ಲೇ ಪಕ್ಕದಲ್ಲಿ, ನಾವು ಬಂಗಾರಪೇಟೆ ಪಕ್ಕದಲ್ಲಿ ಕೀಳ್ಕೊಪ್ಪ ಅನ್ನೋ ವಿಲೇಜ್ ಅಲ್ಲಿ ಇರುವಂತದ್ದು. ಸೊ ದೇಶಲ್ಲಿ ಅಂತ ಇದೆ ನಮ್ಮ ಪಕ್ಕದಲ್ಲೇ. ಸೊ ಅಲ್ಲಿ ರಾಜೇಶ್ ಅನ್ನೋರು ನಮ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ಸೊ ಇಂಟರ್ನೆಟ್ಗೆ. ಸೊ ನಮ್ಗೆ ಅಲ್ಲಿಂದ ಎಷ್ಟು ದೂರ ಬರುತ್ತೆ ಅಂತಂದ್ರೆ ಒಂದು 3 to 4 kilometers ಇದೆ ದೇಶಲ್ಲಿಂದ ನಮ್ಮೂರಿಗೆ. ಸೊ ಅಲ್ಲಿಂದ ವಯರ್ನ ತಗೊಬಂದು ನಮ್ಗೆ ಇಂಟರ್ನೆಟ್ ಕನೆಕ್ಷನ್ ನ ಕೊಡ್ಸಿದ್ದಾರೆ. ಸೊ ಅವ್ರಿಗಾಗಿರ್ಬೋದು, ಹಾಗೇನೆ ಸಂತೋಷ್ ಸಾರು, ಶ್ರೀನಿವಾಸ್ ಸರ್, ಇವ್ರ ಮೂವರ್ಗೆ ನಾನು ಈ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಸರ್, ಹಾಗೇನೆ ರಾಜೇಶ್ ಅವರು ಮತ್ತೆ ಶ್ರೀನಿವಾಸ್ ಸರ್ಗೆ. ಸೊ ಈ ರೀತಿ ನಮ್ಗೆ ವೈಫೈ ಇಶ್ಯೂ ಸಾಲ್ವ್ ಆಯ್ತು. ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಈಸಿ ಆಯ್ತು ವೈಫೈ ಬಂದ್ಮೇಲೆ. ಸೊ ಅದ್ರ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ 1 year ತನಕನೂ ಸೊ ಹಸ್ಬೆಂಡೇ ವಿಡಿಯೋನ ಎಡಿಟ್ ಮಾಡಿ ಅದನ್ನ ಟೆಕ್ಸ್ಟ್ ಅಪ್ಲೋಡಿಂಗ್ ಪ್ರತಿಯೊಂದನ್ನು ಸಹ ಅವರೇ ನೋಡ್ಕೊಂತಾ ಇದ್ರು. ಜಸ್ಟ್ ನಾನು ವಿಡಿಯೋನ ಶೂಟ್ ಮಾಡಿ ಅದನ್ನ ಪೀಸಸ್ ಆಗಿ ಎಡಿಟ್ ಮಾಡಿ ನೀಟಾಗಿ ಕೊಡ್ತಿದ್ದೆ ಅಷ್ಟೇ, ಮಿಕ್ಕಿದೆಲ್ಲ ಅವರೇ ನೋಡ್ಕೊಂತಾ ಇದ್ರು. ಸೊ 1 year ಆದ್ಮೇಲೆ ಸೊ ಬೇಬಿಗೆ 2 years ಆಯ್ತಲ್ವಾ. ಸೊ ಸ್ವಲ್ಪ ಹುಷಾರ್ಗೆ ಬಂದ್ಮೇಲೆ ನನ್ನ ಮಗುಗೆ ಆಮೇಲೆ ನಾನು ಪ್ರತಿಯೊಂದನ್ನು ಸಹ ಯೂಟ್ಯೂಬ್ ಅಲ್ಲಿ ಎಡಿಟಿಂಗು, ರೆಕಾರ್ಡಿಂಗು, ಟೆಕ್ಸ್ಟ್, ಕಲರ್ ಕರೆಕ್ಷನ್, ಸೊ ಎಲ್ಲನೂ ಟ್ಯಾಗ್ಸ್ ಹತ್ರದಿಂದ ಎಲ್ಲನೂ ಸಹ ಪ್ರತಿಯೊಂದು ಒಂದೊಂದಾಗಿ ಕಳೀತಾ ಬಂದೆ. ಸೊ ಹಸ್ಬೆಂಡ್ ಹತ್ರದಿಂದನೇ ನಾನು ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡೋದು ಪ್ರತಿಯೊಂದನ್ನು ಸಹ ನಾನು ಕಲ್ತಿರುವಂತದ್ದು. ಫೈನಲ್ ಆಗಿ ಇವಾಗ ಪ್ರತಿಯೊಂದನ್ನು ಸಹ ಯೂಟ್ಯೂಬ್ ಅಲ್ಲಿ ನಾನು ಏನೇ ಮಾಡ್ಬೇಕಂದ್ರೂ ಸಹ ನಾನೇ ನೋಡ್ಕೊಂಡು, ಸಪೋಸ್ ಏನಾದ್ರೂ ಗೊತ್ತಿಲ್ಲ ಅಂತಂದ್ರೆ ಸೊ ಹಸ್ಬೆಂಡ್ನೇ ಕೇಳಿ ತಿಳ್ಕೊಂಡು ಅದನ್ನ ಮಾಡ್ಕೊಂತೀನಿ ಹೊರತು. ಸೊ ಆವಾಗ 1 year ಸ್ವಲ್ಪ ಕಷ್ಟ ಆಗಿತ್ತು, ನನ್ಗೇನು ಬರ್ತಿರ್ಲಿಲ್ವಾ. ಸೊ ಅವ್ರು ನೋಡ್ಕೊಂತ ಇದ್ರು. ಅದಾದ ನಂತರ ಇವಾಗ ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ನಾನೇ ನೋಡ್ಕೊಂತೀನಿ. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಆಗಿರ್ಬೋದು, ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಆಗಿರ್ಬೋದು, ಸ್ಟಾರ್ಟ್ ಮಾಡಿದೆ ಏನೆಲ್ಲ ಪ್ರಾಬ್ಲಮ್ಸ್ ಬಂತಾಗಿರ್ಬೋದು. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಯಾವಾಗ ಮಾಡಿದೆ, ಯಾಕೆ ಮಾಡಿದೆ, ಮಾಡಿದ್ದಾದ್ಮೇಲೆ ಏನೆಲ್ಲ ಆಯಿತು. ಸೊ ನಾ ಸರಿಯಾಗಿ ಹೇಳಿಲ್ಲ ಅಂದ್ರೂ ಸಹ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಸೊ ನೀವು ಹೇಳ್ತಾನೆ ಇರ್ತೀರ ನಾನು ಕುಕಿಂಗ್ ಚಾನಲ್ಸ್ ಎಲ್ಲ ಅಪ್ಲೋಡ್ ಮಾಡೋವಾಗ ಅಲ್ಲ ಸರಿಯಾಗಿ ಮಾತಾಡಿ ಅಂತಂದ್ಬಿಟ್ಟು. ಅದೊಂದು ನೆಗೆಟಿವ್ ಕಾಮೆಂಟ್ಸ್ ಬಿಟ್ರೆ ನನಗೆ ಬೇರೆ ಯಾವ ಥರದ ನೆಗೆಟಿವ್ ಕಾಮೆಂಟ್ಸ್ ನಮ್ಮ ಚಾನಲ್ಗೆ ಇವತ್ತಿನವರೆಗೂ ಬಂದಿಲ್ಲ. ಸೊ ಖಂಡಿತ ನಾನು ಅದೊಂದನ್ನು ತಿದ್ದುಕೊಂತೀನಿ. ಸೊ ನಿಮ್ಮ ಪ್ರೀತಿ, ನಿಮ್ಮ
ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ನಮ್ಮ ಚಾನಲ್ ಮೇಲೆ ಇದೇ ತರನೇ ಇರ್ಲಿ ಅಂತ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.